ಮಾಡಿದ್ದನ್ನು ಮಾರಾಯ ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಹಾಗಾಗಿದೆ ಪಾಕಿಸ್ತಾನದ ಈಗ ಪರಿಸ್ಥಿತಿ. ನಾವೇನು ಕರ್ಮ ಮಾಡ್ತೀವಲ್ಲ, ನಾವೇನು ಪಾಪ ಮಾಡ್ತೀವಲ್ಲ, ಅದು ನಮ್ಮನ್ನು ಸುತ್ತಿಕೊಳ್ಳೋದೇ ಬಿಡೋದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಪಾಕಿಸ್ತಾನದ ಏನಂತಂದರೆ ಈಗಾಗಲೇ ಆರ್ಥಿಕ ಪತನವಾಗಿದೆ, ಪಾಪಿಗಳ ಪಾಪದ ಕೂಡ ತುಂಬಿ ತುಳುಕ್ತಾಗಿದೆ. ಆದರೂ ಕೂಡ ಪಾಕಿಸ್ತಾನಕ್ಕೆ ಮಾತ್ರ ಬುದ್ಧಿ ಬರ್ತಾ ಇಲ್ಲ. ಬರೋಬ್ಬರಿ 5 ವರ್ಷಗಳ ಹಿಂದೆ ಅಂದರೆ ಫೆಬ್ರವರಿ 19, 2019ರಂದು ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಒಂದು ಘಟನೆ ನಡೆಯುತ್ತೆ. ಅದುವೇ ಪುಲ್ವಾಮಾ ದಾಳಿ. ಪಾಕಿಸ್ತಾನಿ ಉಗ್ರರು ಏನು ಭಾರತೀಯ ಸೇನಾ ವಾಹನದ ಮೇಲೆ ಆತ್ಮಾಹುತಿ ದಾಳಿಯನ್ನು ಮಾಡ್ತಾರೆ. ಬರೋಬ್ಬರಿ 40ಕ್ಕೂ ಹೆಚ್ಚು ಭಾರತೀಯ ಸೈನಿಕರನ್ನು ಬಲಿಪಶು ಪಡಿತಾರೆ. ಅದೇ ಈಗ ಪಡೆದ ನಂತರ ಏನಂತಂದರೆ ಉರಿ ಅಟ್ಯಾಕ್ ಆಗುತ್ತೆ. ಭಾರತದಿಂದಲೂ ಕೂಡ ಒಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಆಗುತ್ತೆ. ಆಗ ಈ 5 ವರ್ಷಗಳ ನಂತರ ಅದೇನು ಪಾಪಕೃತ್ಯ ಮಾಡಿತ್ತಲ್ಲ ಪಾಕಿಸ್ತಾನ, ಈಗ ಅದೇ ತೆರನಾಗಿರುವಂತಹ ಒಂದು ಘಟನೆ ನಡೆದಿದೆ. ಪಾಕಿಸ್ತಾನಕ್ಕೆ ಪುಲ್ವಾಮಾ ರುಚಿ ತೋರಿಸಿದೆ. ಅದು ಯಾರು ಮತ್ಯಾರೂ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ ಪುಲ್ವಾಮಾ ರೀತಿಯಲ್ಲೇ ಒಂದು ದಾಳಿ ನಡೆದಿದೆ. ಏನಂದರೆ ಪಾಕಿಸ್ತಾನ ವಾಯುಸೇನೆಯಂತಹ ಸೈನಿಕರು ಹೋಗ್ತಾ ಇದ್ದಂತಹ ಬಸ್ ಮೇಲೆ ಒಂದು ಆತ್ಮಾಹುತಿ ದಾಳಿ ನಡೆದಿದೆ. ಈ ದಾಳಿಯನ್ನು ಮತ್ಯಾರು ಮಾಡಿಲ್ಲ, ತಾನೇ ಸಾಕಿದಂತಹ ನಾಯಿ ಅವರ ಮೇಲೆಗೆ ತಿರುಗಿ ಬಿದ್ದಿದೆ. ಅದುವೇ ಬಲೂಚಿ ಬಂಡುಕೋರರು. ಹೌದು, ಕಾಶ್ಮೀರದ ಪುಲ್ವಾಮಾದಲ್ಲಿ 40 ಭಾರತೀಯ ಯೋಧರನ್ನ ಕೊಂದಿದ್ದಂತಹ ಪಾಕ್ ಈಗ ಅದೇ ರೀತಿಯ ಬಲೂಚಿ ಬಂಡುಕೋರರಿಂದ ಬರೋಬ್ಬರಿ 90 ಪಾಕ್ ಯೋಧರ ಹತ್ಯೆಯಾಗಿದೆ. ಪುಲ್ವಾಮಾ ಮಾದರಿಯಲ್ಲೇ ಸೇನಾ ವಾಹನವನ್ನು ಸ್ಫೋಟಿಸಿ ಬಲೂಚಿಗಳ ಕೃತ್ಯನ್ನ ಮೆರೆದಿದ್ದಾರೆ. ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನಾ ವಾಹನ ಗುರಿಯಾಗಿಸಿ ದಾಳಿ ಮಾಡಿದ್ದ ಪಾಕಿಸ್ತಾನಿ ಉಗ್ರರು 40 ಭಾರತೀಯ ಯೋಧರನ್ನ ಕೊಂದು ಹಾಕಿದ್ರು. ಈಗ ತನ್ನದೇ ಕೃತ್ಯದ ರೀತಿಯ ರುಚಿಯನ್ನ ಪಾಕ್ ಸವಿತಾಗಿದೆ. ಪುಲ್ವಾಮಾ ದಾಳಿಯ ರೀತಿಯಲ್ಲೇ ಬಲೂಚಿಸ್ತಾನ ಬಂಡುಕೋರರು ಪಾಕ್ ಸೇನಾ ವಾಹನವನ್ನ ಗುರಿಯಾಗಿಸಿಕೊಂಡು ಆತ್ಮಾಹುತಿ ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ದಾಳಿಯಲ್ಲಿ 90 ಮಂದಿ ಬಲಿಯಾಗಿದ್ದಾರೆ. ಅಂದರೆ 90 ಸೈನಿಕರು ಬಲಿಯಾಗಿದ್ದಾರೆ. 500ಕ್ಕೂ ಹೆಚ್ಚು ಜನರಿದ್ದ ಮೊನ್ನೆಯಷ್ಟೇ 500ಕ್ಕೂ ಹೆಚ್ಚು ಜನರಿದ್ದ ರೈಲನ್ನು ಬಲೂಚಿ ಬಂಡುಕೋರರು ಅಪಹರಿಸಿ ಭೀಕರ ಘಟನೆ ಬೆನ್ನಲ್ಲೇ ಈ ಘಟನೆ ನಡೆದಿರೋದು ಈಗ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಕೊಟ್ಟಂತಾಗಿದೆ. ಇದೇ ನವಾಜ್ ಶರೀಫ್ ಅವರು ಮೊನ್ನೆ ಹೇಳಿದರು, ಏನಂತಂದರೆ ಭಾರತವನ್ನು ನಾವು ಮೀರಿಸುವಂತಹ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳಿದರು. ಏನಾಯಿತು? ತನ್ನದೇ ಆಗಿರತಕ್ಕಂಥ ತಾನೇ ಸಾಕಿದಂತಹ ಕೆಲವು ಏನಂತಂದರೆ ಅಫ್ಘಾನ್ ಉಗ್ರರನ್ನ ಸಾಕ್ತು, ಏನಂತಂದರೆ ISISI ಸ್ಥಾಪನೆ ಮಾಡಿ ಸಾಕ್ತು. ಈಗ ಬಲೂಚಿ ಬಂಡುಕೋರರನ್ನು ಸಾಕ್ತು. ತಾಲಿಬಾನ್ ತೆಹರೀಕಿ ಇನ್ಸಾಫ್ ಬಂಡುಕೋರರನ್ನು ಕೂಡ ಇದೇ ಪಾಕಿಸ್ತಾನ ಸಾಕಿ ಸಲಹಿತು. ಏನಂದರೆ ಪಾಕಿಸ್ತಾನ ಆರ್ಥಿಕ ಬುಡಮೇಲಾದರೂ ಕೂಡ ಪಾಕಿಸ್ತಾನ ಉಗ್ರರನ್ನು ಸಾಕೋದು ಮಾತ್ರ ಬಿಡಲಿಲ್ಲ. ಆದರೆ ಈಗ ಏನಂತಂದರೆ ತಾನು ಮಾಡಿದಂತಹ ತಪ್ಪಿಗೆ ತನ್ನ ಅಂತಂಬರಿಂದಲೇ ತಾನು ಸಾಕಿದ ನಾಯಿಯಿಂದಲೇ ಕಚ್ಚಿಸ್ಕೊಡ್ತಾಗಿದೆ ಪಾಕಿಸ್ತಾನ. ಹಾಗಾದರೆ ಆಗಿದ್ದಾದರೂ ಏನು ಅಂತ ನೋಡ್ತಾ ಹೋಗೋದಾದರೆ 2019 ಫೆಬ್ರವರಿ 14ರಂದು ಪಾಕ್ ಉಗ್ರರಿಂದ ಕಾಶ್ಮೀರದ ಪುಲ್ವಾಮಾ ರೀತಿಯಲ್ಲಿ ಸೇನಾ ವಾಹನ ಗುರಿಯಾಗಿಸಿ ದಾಳಿಯನ್ನು ಮಾಡಿತ್ತು. 40 ಭಾರತೀಯ ಯೋಧರನ್ನ ಇದೇ ಪಾಕಿಸ್ತಾನ ಬಲಿ ಪಡೆದುಕೊಂಡಿತ್ತು. ಈಗ ಅದೇ ರೀತಿಯ ಬಲೂಚಿಸ್ತಾನದ ಬಂಡುಕೋರರಿಂದ ಪಾಕಿಸ್ತಾನದ ಯೋಧರ ಮೇಲೆ ಆತ್ಮಾಹುತಿ ದಾಳಿ ನಡೆದಿದೆ. ಸ್ಫೋಟಕ ತುಂಬಿದ್ದ ವಾಹನವನ್ನು ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆಸಿ ಕೃತ್ಯವನ್ನು ಎಸಗಲಾಗಿದೆ. ದಾಳಿಯಲ್ಲಿ ಪಾಕಿಸ್ತಾನದ ಸೇನೆಗೆ ಸೇರಿದ 6 ಬಸ್ ಮತ್ತು 2 ಸೇನಾ ವಾಹನ ಸಂಪೂರ್ಣವಾಗಿ ಛಿದ್ರವಾಗಿದೆ. 90 ಪಾಕಿಸ್ತಾನಿ ಸೈನಿಕರು ಬಲಿಯಾಗಿದ್ರೆ ಪುಲ್ವಾಮಾದಲ್ಲಿ ನೆತ್ತರು ಹರಿಸಿದ ತನ್ನದೇ ಕೃತ್ಯ ರುಚಿ ಉಂಡ ಪಾಕಿಸ್ತಾನ ಅಂತ ಕನ್ನಡಪ್ರಭದಲ್ಲಿ ತುಂಬ ವಿಸ್ತೃತವಾಗಿ ಹೇಳಲಾಗಿದೆ. ಹಾಗಾದರೆ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಇದೇನಂತಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವೆ ಒಂದು ಬಲೂಚಿಸ್ತಾನ ಅನ್ನುವಂತಹ ಒಂದು ಪ್ರದೇಶ ಇದೆ. ಆ ಒಂದು ಪ್ರದೇಶದಲ್ಲಿ ಬಲೂಚಿಗಳು ಜಾಸ್ತಿ ಜನ ಇದ್ದಾರೆ. ಅವರೇನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಪ್ರಾಂತ್ಯವನ್ನು ನಮಗೆ ಬಿಟ್ಕೊಡಿ, ಇದು ಒಂದು ಪ್ರಾಂತ್ಯ ಅಂತ ಘೋಷಣೆ ಮಾಡಿ ಪಾಕಿಸ್ತಾನ ಏನು ಮಾಡ್ತಾ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಇರೋದಕ್ಕೆ ನಮಗೆ ಆಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನಮಗೆ ಬಲೂಚಿಸ್ತಾನ ಅನ್ನುವಂತಹ ಒಂದು ಪ್ರದೇಶವನ್ನು ನಮಗೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಬಲೂಚಿ ಬಂಡುಕೋರರು ಯಾರು? ಪಾಕ್ ಬೆನ್ನಿಗೆ ಬಿದ್ದಿದ್ದಾದರೂ ಯಾಕೆ? ಅವರ ಉದ್ದೇಶ ಏನು ಅಂತ ನೋಡ್ತಾ ಹೋಗೋದಾದರೆ, ಪಾಕಿಸ್ತಾನ, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಬಲೂಚಿಸ್ತಾನ ಪ್ರಾಂತ್ಯ ಹರಡಿಕೊಂಡಿದೆ. ಇಲ್ಲಿ ಬಲೂಚಿ ಸಮುದಾಯದವರು ವಾಸ ಮಾಡ್ತಾ ಇದ್ರು. ಅವರನ್ನ ಬಲೂಚಿಗಳು ಅಂತ ಕರೆಯಲಾಗುತ್ತೆ.
ಇರಾನ್ ಅಫ್ಘಾನಿಸ್ತಾನದಲ್ಲಿರುವಂತಹ ಪ್ರಾಂತ್ಯಗಳಿಗೆ ಹೋಲಿಸಿದರೆ ಪಾಕಿಸ್ತಾನದಲ್ಲಿ ಇರುವಂತಹ ಬಲೂಚಿ ಪ್ರಾಂತ್ಯ ದೊಡ್ಡದಾಗಿದೆ. ಅಂದರೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅಂತಂದರೆ ಜಾಸ್ತಿ ಬಲೂಚಿ ಬಂಡುಕೋರರು ವಾಸವಾಗಿದ್ದಾರೆ. ಇರಾನ್, ಇಸ್ತೀರ್, ಅಫ್ಘಾನಿಸ್ತಾನದ ಖೈಬರ್ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಲೂಚಿ ಸಮುದಾಯ ವಾಸ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಸಮುದಾಯದವರು ಕಣಿವೆ, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಈ ಮೂರೂ ದೇಶಗಳಲ್ಲಿರುವಂತಹ ಬಲೂಚಿಗಳ ಜನಸಂಖ್ಯೆ 1 ಕೋಟಿ ಇದೆ. ಪಾಕಿಸ್ತಾನದಲ್ಲಿ ಸುಮಾರು 70 ಲಕ್ಷ ಜನರು ವಾಸ ಮಾಡ್ತಾ ಇದ್ದಾರೆ. ಸಂಘಟಿತರಾಗಿರುವಂತಹ ಬಲೂಚಿಗಳು ತಾವು ವಾಸವಾಗಿರುವಂತಹ ಪ್ರಾಂತ್ಯಕ್ಕೆ ಅಂದರೆ ಇರಾನ್, ಅಫ್ಘಾನಿಸ್ತಾನ ಸೇರಿದಂತೆ ಪ್ರತ್ಯೇಕ ದೇಶದ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ದಶಕಗಳಿಂದ. ಈ ಹೋರಾಟಕ್ಕೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದರೆ BLA ಸಂಘಟನೆಯನ್ನು ಕಟ್ಟಿಕೊಂಡಿದೆ. ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ಮೂಲಕ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಮತ್ತು ಇರಾನ್ ದೇಶದವರು ಏನು ಹೇಳಿದ್ದಾರೆ ಅಂತಂದರೆ, ನಮ್ದೇನು ಅಭ್ಯಂತರ ಇಲ್ಲ, ನಮ್ಮ ಕಡೆ ಯಾಕಂದರೆ ಸ್ವಲ್ಪನೇ ನೀವು ಇದ್ದೀರಾ, ಒಂದು 15-20 ಲಕ್ಷ ಜನ ಇದ್ದೀರಾ, ಒಂದು ಗ್ರಾಮ ಅಥವಾ ಒಂದು ಜಿಲ್ಲೆಗಳಷ್ಟಾಗುವಷ್ಟು ನಾವು ನೆಲವನ್ನು ಬಿಟ್ಟುಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಪಾಕಿಸ್ತಾನ ಹಂಗಲ್ಲ. ಪಾಕಿಸ್ತಾನ ಅಂತಂದರೆ ಒಂದು ರಾಜ್ಯಕ್ಕೆ ಸೇರಿದಂತೆ 2-3 ರಾಜ್ಯಕ್ಕೆ ಸೇರಿದಂತೆ ಅಷ್ಟು ಪ್ರದೇಶವನ್ನು ಬಲೂಚಿಗಳು ಆಕ್ರಮಿಸಿಕೊಂಡಿದ್ದಾರೆ. ಆದರೆ ಪಾಕಿಸ್ತಾನದ ಮೇಲೆ ವಿಧ್ವಂಸಕ ಕೃತ್ಯಗಳನ್ನು ಮಾಡಿ ಆದರೂ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಮಾಡ್ತೀವಿ, ಏನಂತಂದರೆ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು 2011ರಲ್ಲಿ ಮೊದಲ ಬಾರಿಗೆ ಆತ್ಮಾಹುತಿ ದಾಳಿ ನಡೆಸಿ 10 ಜನರನ್ನು ಕೊಂದಿದ್ದಂತಹ ಇದೇ ಬಲೂಚಿಗಳು 2012, 13, 16 ಹಾಗೂ 18ರಲ್ಲಿ ವ್ಯಾಪಕ ದಾಳಿಯನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಯಾರು? ಈ ಬಲೂಚಿಸ್ತಾನ್ಗಳು. ಕೋವಿಡ್ ನಂತರ ತಟಸ್ಥವಾಗಿದ್ದಂತಹ ಈ ಉಗ್ರರು ಇದೀಗ ರೈಲನ್ನು ಹೈಜಾಕ್ ಮಾಡಿದೆ. ಸಡನ್ ಆಗಿ ರೈಲನ್ನು ಹೈಜಾಕ್ ಮಾಡಿ ಅಲ್ಲಿನ ಸೈನಿಕರನ್ನು ಕೊಂದು ಹಾಕಿದ್ದಾರೆ. ಇನ್ನು ಬಲೂಚಿಸ್ತಾನದಲ್ಲಿ ಅನೇಕ ಖನಿಜ ನಿಕ್ಷೇಪಗಳು ಇವೆ, ತೈಲ ಬಾವಿಗಳು ಇದ್ದು ಸಾಕಷ್ಟು ನೈಸರ್ಗಿಕ ಸಂಪತ್ತನ್ನು ಒಳಗೊಂಡಿದೆ. ಇಷ್ಟೆಲ್ಲ ಸಂಪತ್ತು ಇದ್ರೂ ಕೂಡ ನಮ್ಮ ಪ್ರಾಂತ್ಯದಲ್ಲಿನ ಜನರು ದಶಕಗಳಿಂದ ಬಂಡಾಯವಾಗಿಯೇ ಉಳಿದುಕೊಂಡಿದ್ದಾರೆ, ಅಂದರೆ ಬಡವರಾಗಿಯೇ ಉಳಿದುಕೊಂಡಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಹಿಡಿತದಿಂದ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಿ ಪ್ರತ್ಯೇಕ ದೇಶ ಸ್ಥಾಪಿಸುವುದಕ್ಕೆ ನಿರ್ಧರಿಸಿರುವುದಾಗಿ ಇದೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ. ಇನ್ನು ಇರಾನ್ ಮತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ಹರಡಿಕೊಂಡಿರುವಂತಹ ಈ ಒಂದು ಲಿಬರೇಷನ್ ಆರ್ಮಿ ಅಂದರೆ ಬಲೂಚಿ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಿಂದ ಮುಕ್ತಿ ಪಡೆದುಕೊಂಡು ಹೊಸ ದೇಶವನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಯಾಕೆ ಪಾಕಿಸ್ತಾನ ಇದನ್ನು ಬಿಟ್ಟುಕೊಡ್ತಾ ಇಲ್ಲ ಅಂತಂದರೆ, ಅಲ್ಲಿ ಖನಿಜ ಸಂಪತ್ತಿದೆ, ಖನಿಜ ನಿಕ್ಷೇಪಗಳಿದ್ದಾವೆ, ತೈಲ ಬಾವಿಗಳಿದ್ದಾವೆ, ಅನೇಕ ನೈಸರ್ಗಿಕ ಸಂಪತ್ತು ಇರೋದ್ರಿಂದ ಪಾಕಿಸ್ತಾನ ಇದನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಬಲೂಚಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದೇ ಬಲೂಚಿಸ್ತಾನು ಎಷ್ಟೋ ಪಾಕಿಸ್ತಾನದ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಿದೆ, ಎಷ್ಟೋ ಆರ್ಥಿಕವಾಗಿ ಸದೃಢ ಮಾಡುವಲ್ಲಿ ಬಲೂಚಿಸ್ತಾನ್ ಕೂಡ ಒಂದಿದೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಬಂದಂತಹ ಪಾಕಿಸ್ತಾನದ ಪ್ರಧಾನಿಗಳು ಇಲ್ಲಿವರೆಗೂ ಬಂದಂತಹ ಎಲ್ಲ ಪ್ರಧಾನಿಗಳು ಭ್ರಷ್ಟಾಚಾರವನ್ನು ಮಾಡಿ ಬಲೂಚಿಸ್ತಾನವನ್ನು ಏನು ಮಾಡಿದ್ರು ಅಂತಂದರೆ ಅಭಿವೃದ್ಧಿ ಮಾಡಲಿಲ್ಲ. ಬಡತನವನ್ನು ಅಲ್ಲಿ ನಿರ್ಮೂಲನೆ ಮಾಡಬೇಕಾದವರು ಅಲ್ಲಿ ಬಡತನವನ್ನು ಜಾಸ್ತಿ ಮಾಡಿದ್ರು. ಅದಕ್ಕೋಸ್ಕರ ಬಲೂಚಿಗಳು ಏನು ಮಾಡಿದ್ರು ಅಂತಂದರೆ ಈಗ ಅದನ್ನು ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಅದೆಷ್ಟೋ ಬರೀ 2-3 ತಿಂಗಳಲ್ಲಿ ಒಂದು 10 ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿದ್ದಾರೆ ಬಲೂಚಿಗಳು. ಸೊ ಈ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂತಹ ಕೂಗು ಈಗ ಹೆಚ್ಚಳವಾಗ್ತಾ ಇದೆ. ಈಗ ಅದೇ ಪುಲ್ವಾಮಾ ರೀತಿಯಂತೆ ಬಲೂಚಿಸ್ತಾನ್ ಏನಾಗಿದೆ ಅಂತಂದರೆ ಬಲೂಚಿಗಳು ಈಗ ಬಾಂಬ್ ಸ್ಫೋಟ ಮಾಡಿದ್ದಾರೆ. ಇನ್ನೊಂದೇನಂತಂದರೆ ತಾಲಿಬಾನ್ಗಳಿದ್ದಾರಲ್ಲ, ಅಫ್ಘಾನಿಸ್ತಾನದ ತಾಲಿಬಾನ್ಗಳು ಈ ಬಲೂಚಿಗಳಿಗೆ ಏನಂತಂದರೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇರಾನಿಗಳು ಕೂಡ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನಂತಂದರೆ ಈಗ ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸ್ತಾ ಇರುವಂತಹ ಪಾಕಿಸ್ತಾನ ಈಗ ಈ ಒಂದು ಏನಂದರೆ ಸ್ಫೋಟಕ್ಕೆ ದೊಡ್ಡ ಬೆಲೆ ತೆತ್ತಿದೆ. ತಾನು ಮಾಡಿದಂತಹ ತಪ್ಪಿನಿಂದ ತಾನೇ ಈಗ ಮುಳುವಾಗಿದೆ. ತಾನೇ ಸಾಕಿದಂತಹ ನಾಯಿ ಈಗ ತನ್ನ ಕಾಲಿಗೆ ಕಚ್ತಾ ಇದೆ. ಇದಕ್ಕಾಗಿ ಈಗ ಪಾಕಿಸ್ತಾನ ಬೆಲೆ ತೆತ್ತುತ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಏನಂತಂದರೆ ಇನ್ನೊಂದು ಸುದ್ದಿ ಏನಂತಂದರೆ, ಭಾರತಕ್ಕೆ ಬೇಕಾಗಿದ್ದಂತಹ ಉಗ್ರ ಈಗ ಖತಮ್ ಆಗಿದೆ, ಅಂದರೆ ಕೊಲ್ಲಲ್ಪಟ್ಟಿದ್ದಾನೆ. ರಜೌರಿ ದಾಳಿ ರುವಾರಿ ಪಾಕ್ನಲ್ಲಿ ಗುಂಡೇಟಿಗೆ ಬಲಿಯಾಗಿದ್ದಾನೆ. ನೋಡಿ, ಇಲ್ಲೂ ಕೂಡ ಅಷ್ಟೇ. ವಿಶ್ವದ ಯಾವುದೇ ಭಾಗದಲ್ಲಿ ಭಯೋತ್ಪಾದನೆ ಅಥವಾ ಬಾಂಬ್ ಬ್ಲಾಸ್ಟ್ ಏನೇ ವಿಧ್ವಂಸಕ ಕೃತ್ಯಗಳು ನಡೆದರೂ ಕೂಡ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ನಂಟಿದ್ದೇ ಇರುತ್ತೆ. ಅದಕ್ಕೋಸ್ಕರ ವಿಶ್ವ ಏನು ಮಾಡಿದೆ ಅಂತಂದರೆ ಪಾಕಿಸ್ತಾನಕ್ಕೆ ಒಂದು ಹಣೆಪಟ್ಟಿಯನ್ನು ಕಟ್ಟಿದೆ. ಇದು ಉಗ್ರರ ಉತ್ಪಾದಕ ಕೇಂದ್ರ, ಉಗ್ರ ಉತ್ಪಾದಕ ದೇಶ ಅಂತ ಹಣೆಪಟ್ಟಿ ಕಟ್ಟಿದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾಗಿಲ್ಲ.
ಏನಾಗಿದೆ ಅಂತಂದರೆ ಪಾಕಿಸ್ತಾನ ಭಾರತವನ್ನು ಹಿಮ್ಮೆಟ್ತೀವಿ, ಪವರ್ಫುಲ್ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನಂತಂದರೆ ಅಲ್ಲಿ ಇರುವಂತಹ ಭ್ರಷ್ಟಾಚಾರಿ ರಾಜಕಾರಣಿಗಳಿಂದ ಇವತ್ತು ಪಾಕಿಸ್ತಾನ ಏನಾಗಿದೆ ಅಂತಂದರೆ ಪೂರ್ತಿ ವ್ಯಾನಿಷ್ ಆಗಿ ಹೋಗ್ಬಿಟ್ಟಿದೆ.